ಎಲ್ಲರಿಗೂ ಮಂಡ್ಯದಿಂದ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ನೆಮ್ಮದಿಯಾಗಿದ್ದೀನಿ. ಇವಾಗ ನಾನಿರೋದು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ. ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಟಿಫನ್ ಏನು ಮಾಡಿದ್ರು ಅದನ್ನು ತಿನ್ಕೊಂಡು ಹೊರಗಡೆ ಓಡಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡಿದೆ. ವರ್ಕ್ ಇನ್ನು ಸ್ಟಾರ್ಟ್ ಆಗೋಕ್ಕೆ ಇನ್ನು ಹಾಫ್ ಆನ್ ಅವರ್ ಇತ್ತು. ವಾಕ್ ಮಾಡೋಕ್ಕಿಂತ ಮುಂಚೆ ಇವತ್ತು ಹೊರಗಡೆ ಬಂದು ನೋಡಿದ್ರೆ ತುಂಬ ಬಿಸಿಲು. ಈ ಬಿಸಿಲಲ್ಲೇ ನಮ್ಮ ದೊಡ್ಡಮ್ಮನ ಮನೆಯವರು ಮೀನು ಸಾಂಬಾರು ಮಾಡ್ತಾಯಿದ್ರು. ನಮ್ಮ ದೊಡ್ಡಮ್ಮ ಮಾತ್ರ ಮೀನು ಸಾರನ್ನ ಸಖತ್ತಾಗಿ ಮಾಡ್ತಾರೆ. ನನಗೆ ಯಾವಾಗಲೂ ನಮ್ಮ ದೊಡ್ಡಮ್ಮ ಮಾಡೋ ಮೀನು ಸಾಂಬಾರು ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೆ ಬ್ರೇಕ್ ಇತ್ತು ಅಂತ ಅಂದ್ಬಿಟ್ಟು ಹೊರಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಅದೇ ಗ್ಯಾಪಲ್ಲಿ ನಮ್ಮ ಅತ್ತಿಗೆ ಕೂಡ ನನಗೆ ಮ್ಯಾಗಿ ಮಾಡಿಕೊಟ್ರು. ಏನಕ್ಕೆ ಅಂತಂದರೆ ನಾನು ಸ್ವಲ್ಪ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ ಅದಕ್ಕೆ. ಆಮೇಲೆ ಸ್ವಲ್ಪ ಮನೆಯವ್ರ ಜೊತೆ ಎಲ್ಲ ಕೂತು ಮಾತುಕತೆಗಳನ್ನ ಆಡಿ ಹೊರಗಡೆ ಬಂದೆ. ಹಿತ್ಲ ಕಡೆ ಬಂದರೆ ಮೇಕೆ ಮರಿನ ಆಟ ಆಡಿಸ್ಕೊಂಡು ಕೂತ್ಕೊಂಡೆ. ನನಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ನಾವು ಅದಕ್ಕೆ 1 ಪಟ್ಟು ಪ್ರೀತಿ ಕೊಟ್ಟರೆ ಅವು ನಮಗೆ 3 ಪಟ್ಟು ಪ್ರೀತಿ ಇನ್ ರಿಟರ್ನಲ್ಲಿ ಕೊಡ್ತವೆ. ಕೆಲವರೆಲ್ಲ ಪ್ರಾಣಿ ಹಿಂಸೆನ ಮಾಡ್ತೀರ. ನಿಜವಾಗ್ಲೂ ಪ್ರಾಣಿ ಹಿಂಸೆ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನಾನು ನನ್ನ ಆಫೀಸ್ ವರ್ಕ್ನ ಮುಗಿಸ್ಕೊಂಡು ಸ್ವಲ್ಪ ನನಗೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನಕ್ಕೆ ಅಂತಂದರೆ ಮನೇಲಿ ಎಲ್ರಿಗೂ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಮಾಡ್ಕೊಂಡಿದ್ರು. ನಾನು ನಾನ್ ವೆಜ್ ಬಿಟ್ಟಿರೋದ್ರಿಂದ ನಾನು ಸ್ವಲ್ಪ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಪಾಪ ನಮ್ಮ ಅದಕ್ಕೆ ಕೇಳಿದ್ರು, ನಾನೇ ಬೇಡ ಅಂತ ಅಂದೆ. ನಮ್ಮ ದೊಡ್ಡಮ್ಮ 12 ವರ್ಷದಲ್ಲಿದ್ದಾಗ ಫೋಟೋ ತೆಗ್ಸಿದ್ರು. ಆ ಫೋಟೋನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಹೇಗಿದ್ದಾರೆ ಅಂತ ಅಂದ್ಬಿಟ್ಟು. ನನಗೂ ನೆನಪಾಯಿತು, ನಾವು ಮುಂದೆ ಹೀಗೆ ಆಗ್ತೀವಲ್ವ, ನಮ್ಮನ್ನು ನೆನೆಸ್ಕೊಂಡು ನಾವೇ ನಗ್ತೀವಲ್ವ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಮ್ಮ ಅಣ್ಣಂಗೆ ಫೈರ್ ಕ್ಯಾಂಪ್ ಹಾಕ್ಕೊಡಿ ಅಂತ ಕೇಳಿದೆ. ಅಂದರೆ ಯಾವಾಗಲೂ ನಾವು ಬೆಂಗಳೂರಲ್ಲೇ ಇರೋದ್ರಿಂದ ಇದೆಲ್ಲ ಎಕ್ಸ್ಪೀರಿಯೆನ್ಸೇ ಮಾಡಿರಲ್ಲ ಅಲ್ವಾ. ಅದಕ್ಕೆ ಈ ಥರ ಒಂದು ಫೈರ್ ಕ್ಯಾಂಪ್ ಮಾಡೋಣ ನಾವೇ ಗರಿಗಳನ್ನೆಲ್ಲ ಹಾಕ್ಬಿಟ್ಟು ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡ್ವಿ. ನಿಜವಾಗ್ಲೂ ಹೊರಗಡೆ ಅಂತೂ ತುಂಬ ಚಳಿ ಇದೆ. ಬೆಳಗಿನ ಜಾವ ಎಷ್ಟು ಸೆಕೆ ಇರುತ್ತೋ ಈವ್ನಿಂಗ್ ಆಗ್ತಾ ಅಷ್ಟೇ ಗಾಳಿ ಕೂಡ ಇರುತ್ತೆ. ಎಲ್ಲರೂ ಫೈರ್ ಕ್ಯಾಂಪಲ್ಲಿ ಮಜಾ ಮಾಡಿ ಎಲ್ಲರೂ ಮಲಗೋಕ್ಕೆ ಅಂತ ಹೊರಟ್ವಿ. ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.